ಹೆಲೋ ಫ್ರೆಂಡ್ಸ್, ಇವತ್ತು ನೋಡ್ರಿ ನಾವು ಮಾವಿನಕಾಯಿ ಶಿಕರಣಿ ಮಾಡತ್ತೀನಿ ರೀ. ನೋಡ್ರಿ ಮಾವಿನಕಾಯಿ ಶ್ರೀಕರಣಿ ಮಾಡತ್ತೀನಿ ರೀ. ನಿಮಗೆ ತೋರಿಸ್ತೇನೆ ನೋಡ್ರಿ ಮಾವಿನಕಾಯಿ ಶಿಕರಣಿ ಮಾಡೋದು. ಇವಾಗೇನ ವಾಶ್ ಮಾಡ್ಕೊಂಡು ಬಂದೇನ್ರಿ, ಸ್ವಚ್ಛ ತೊಳ್ಕೊಂಡು ಬಂದೇನ್ರಿ. ಯಾರ್ಯಾರೆಲ್ಲ ಮಾವಿನಕಾಯಿ ಸೀಸನ್ದಾಗ ಮಾವಿನಕಾಯಿ ಶಿಕರಣಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮಾವಿನಕಾಯಿ ಶಿಕರಣಿ ಚಪಾತಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈ ಸೀಸನ್ದೊಳಗೆ ನಾವು ಫುಲ್ ಮಾವಿನಕಾಯಿ ಶಿಕರಣಿ, ಆಮೇಲೆ ಹೋಳ್ಗೆ, ಚಪಾತಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಶಿಕರಣಿ ಮಾಡಿದ್ದೀನಲ್ಲ, ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಎಷ್ಟು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನಾನು ಸ್ವಲ್ಪ ಮಾವಿನಕಾಯಿ 7 ಮಾವಿನಕಾಯಿನ ಹಿಂಡಿದ್ದೀನಿ. ಸಕ್ಕರೆನ ಜಾಸ್ತಿನೇ ಹಾಕ್ತೀನಿ. ಹುಳಿ ಇದ್ದರೆ ಅದರಲ್ಲಿ ಅದು ಹಚ್ಚುತ್ತೆ, ಜಾಸ್ತಿನೇ ಸಕ್ಕರೆ ಹಾಕ್ತೀನಿ. ನೋಡಿ, ನಾವು ಬೆಲ್ಲ ಯೂಸ್ ಮಾಡಲ್ಲ, ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕಾಗಿ ನಾನು ಸಕ್ಕರೆ ಯೂಸ್ ಮಾಡ್ತೀನಿ. ಬೇಕಾದರೆ ನೀವು ಬೆಲ್ಲನೂ ಹಾಕೋಬೋದು. ನೋಡಿ, ಇವಾಗ ಹಾಕೋತೀನಿ. ಇದು 1 ಡಬ್ಬೆ ಸಕ್ಕರೆ ಇದೆ, ಇದರಲ್ಲಿ ಅರ್ಧಕ್ಕರ್ಧ ನಾನು ಹಾಕ್ತೀನಿ. ಇಷ್ಟು ಸಾಕು. ಇದನ್ನು ಆಗಾಡಿಸ್ತಾ ಇದ್ದೀನಿ. ಆಗಾಡಿಸಿ ಇಟ್ಟರೆ ತಾನೇ ಮತ್ತು ಸಕ್ಕರೆ ಕರಗುತ್ತೆ ಅದು. ನೋಡಿ ಫ್ರೆಂಡ್ಸ್, ಇವಾಗ ತಾಟ್ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ. ನೋಡಿ, ಮಾವಿನ ಹಣ್ಣಿನ ಶ್ರೀಕರಣಿ, ಆಮೇಲೆ ಟೊಮೆಟೊ ಸಾರು, ಇದು ಪಲಾವ್, ಇದು ಚಪಾತಿ. ಹೇಗಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ.